ಮೊದಲು ಆನೇಕಲ್ಲಲ್ಲಿ ಕೊಲೆ ಮತ್ತು ಮರ್ಡರ್ಸು ಅಷ್ಟು ಇರಲಿಲ್ಲ. ಬಟ್ ಇತ್ತೀಚೆಗೆ ಜಾಸ್ತಿ ಆಗಿರೋದ್ರಿಂದ DYSP ಆಫೀಸನ್ನು ಆನೇಕಲ್ಗೆ ಕೊಡೋದು ಉತ್ತಮ ಅಂತ ನನಗನ್ಸುತ್ತೆ. ಇದು ನನ್ನ ಒತ್ತಾಯ ಕೂಡ. ಯಾಕಂದರೆ ಇವಾಗ ನಮ್ಮದು ಮೊದಲು ರೂರಲ್ ಆಗಿತ್ತು. ಸೊ ಇವಾಗ ಜಾಸ್ತಿ ಕೊಲೆಗಳು ಆಗ್ತಿರೋದ್ರಿಂದ ನನ್ನ ಥರ ಹೆಣ್ಮಕ್ಳು ತುಂಬ ಭಯಭೀತರಾಗಿದ್ದಾರೆ. ಸೊ ಬರೋವಂಥ ಕ್ಲೈಂಟ್ಸ್ ಆಗಿರ್ಬೋದು ಅಥವಾ ನನಗಿಂತ ಅಂದರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವ್ರ ಬಾಯಿಗಳಲ್ಲೂ ಕೂಡ ಕೊಲೆ ಮತ್ತು ಅತ್ಯಾಚಾರ ಅದಕ್ಕೂ ಕೂಡ ಭಯಕ್ಕೆ ಒಳಗಾಗ್ತಿದ್ದಾರೆ. ಸೊ DYSP ಆಫೀಸು ಆನೇಕಲ್ಗೆ ಬಂದರೆ ಎಲ್ರಿಗೂ ಉತ್ತಮ ಆಗುತ್ತೆ ಮತ್ತು ಜನರ ಕಷ್ಟಗಳಿಗೂ ಕೂಡ ಅವರು ಸ್ಪಂದಿಸ್ತಾರೆ ಅಂತ ನನಗನ್ಸುತ್ತೆ. ಆಫೀಸರು ಆನೇಕಲ್ಲಿಗೆ ಬರೋದ್ರಿಂದ ಎಲ್ರಿಗೂ ಒಂದು ಭಯ ಇರುತ್ತೆ. ಸೊ ಏನಾದರೂ ತಪ್ಪು ಮಾಡಬೇಕು ಅಂತ ಅಂದಾಗ ಇಲ್ಲಿ DYSP ಅವರು ಅಂದರೆ ಉತ್ತಮ ಅಧಿಕಾರಿಗಳು ಇದ್ದಾರೆ ಅನ್ನೋ ರೀತಿಲಿ ಅವರು ಕೂಡ ಒಂದು ಭಯ ಇರುತ್ತೆ ಜನರಲ್ಲಿ ಅನ್ನೋದು. ಗಡಿ ಭಾಗಗಳಲ್ಲಿ ಒಂದು ರಕ್ಷಣೆ ಸಿಕ್ಕದಂಗೆ ಆಗುತ್ತೆ ಅಂತ ನನಗನ್ಸುತ್ತೆ. ಆನೇಕಲ್ಲಿಗೆ ಗಡಿ ಭಾಗ ಹತ್ರದಲ್ಲಿದೆ ತಮಿಳ್ನಾಡು. ಸೊ ಇಲ್ಲಿ ಕಳ್ತನಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಆನೇಕಲ್ಲಿಗೆ ಬಂದರೆ ಗಡಿ ಭಾಗದಲ್ಲಿ ಒಂದು ಸ್ವಲ್ಪ ರಕ್ಷಣೆ ಸಿಗುತ್ತೆ ಅಂತ ಅನಿಸುತ್ತೆ. ಹೆಬ್ಗೋಡಿಯಲ್ಲಿ ಇರ್ತಕ್ಕಂಥ DYSP ಆಫೀಸು ಹತ್ತಿಬೆಲೆ, ಸೂರ್ಯ ಸಿಟಿ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಅದನ್ನು ವರ್ಗಾವಣೆ ಮಾಡಬೇಕು ಅಂತೇಳಿ ಜನಸಾಮಾನ್ಯರು ಮಾತಾಡೋದು ನಮ್ಮ ಕಿವಿಗೆ ಬಿದ್ದಿದೆ. ಆನೇಕಲ್ನ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಏನು ಹೆಡ್ ಕ್ವಾರ್ಟರು ಏನಿದೆ ಅಲ್ಲಿ ಈ DYSP ಕಾರ್ಯಾಲಯ ಬಂದರೆ ಉತ್ತಮ ಅಂತೇಳಿ ನಮಗಾದರೂ ಅನಿಸ್ತದೆ. ನೀವು ನೋಡ್ತಾ ಇರ್ಬೋದು, ಗಳಿಗೆ ಸಾವು ನೋವುಗಳು, ಕೊಲೆ ದರೋಡೆಗಳು ಇದೆಲ್ಲ ನಾವು ನೋಡ್ಕೊಳ್ತಾ ಬಂದಿದ್ದೇವೆ. ಎಲ್ಲ ಕಾರ್ಯಾಲಯಗಳು ಆನೇಕಲ್ಲಲ್ಲೇ ಸಿಗೋದ್ರಿಂದ ಇಲ್ಲಿಂದ ಬೇರೆ ಕಡೆ ಹೋಗೋದು ತೊಂದರೆ ಇಲ್ಲಿಗೆ ಸಿಗ್ತದೆ. ಯಾಕಂದರೆ ಒಬ್ಬ SP DYSP ಇಲ್ಲಿಯೇ ನಮ್ಗೆ ಕೈಗೆ ಮುಟ್ಟುವ ಸಮಯದಲ್ಲಿ ಸಿಗ್ತಾರೆ. ಆಗ ನಮಗೆ ಎಲ್ಲರಿಗೂ ಭಯ ಇರ್ತದೆ ಅನ್ನೋದು ನಮ್ಮನ್ನ ನಿಟ್ಟಿನ ನಿಲುವು. ಅದಕ್ಕೋಸ್ಕರ ಆನೇಕಲ್ಗೆ DYSP ಆಫೀಸ್ ಬಂದರೆ ಉತ್ತಮ. ಅದಕ್ಕೋಸ್ಕರನೇ ನಮಗೆ ಇದು ಯಾವುದೇ ಕಾರಣಕ್ಕೂ ಬೇರೆ ಕಡೆ ಹೋಗೋದು ಬೇಡ, ಆನೇಕಲ್ ಬರೋದೇ ಉತ್ತಮ ಅಂತೇಳಿ ನಮ್ಮ ಆನೇಕಲ್ ಭಾಗಕ್ಕೆ DYSP ಹೆಬ್ಗೋಡಿನಲ್ಲಿ ಇತ್ತು. ಈಗ ಅದನ್ನು ಬೇರೆ ಕಡೆ ಕೊಡಬೇಕಾಗುತ್ತೆ. ಆ ಕೊಡಬೇಕಾಗಿರೋ ಅದನ್ನು ಆನೇಕಲ್ ಟೌನ್ಗೆ ಕೊಟ್ಟರೆ, ಟೌನ್ಗೆ ಶಿಫ್ಟ್ ಆಗಿದ್ರೆ ಭಾಳ ಸೂಕ್ತ. ಯಾಕೆ ಅಂತಂದರೆ ಆನೇಕಲ್ಲಲ್ಲಿ ಪ್ರತಿ ಒಂದು ದಿನಕ್ಕೆ 2 ದಿನಕ್ಕೆ ಒಂದು ಕೊಲೆ, ಒಂದು ಸುಲಿಗೆ ಅಥವಾ ಇನ್ಯಾವುದೋ ಅತ್ಯಾಚಾರಗಳು, ಇನ್ನೊಂದು ಮನೆ ಕಳ್ತನ ಅಥವಾ ಇನ್ಯಾವುದೋ ಗಾಡಿ ಕಳ್ತನಗಳು ನಡೀತಾನೆ ಇದ್ದಾವೆ. ಆದ್ದರಿಂದ ಒಬ್ಬ DYSP ಆಫೀಸು ಒಂದು ಟೌನ್ ಹೆಡ್ ಕ್ವಾರ್ಟ್ರಲ್ಲಿ ಬಂದಾಗ ಏನಾಗುತ್ತೆ, ಇಲ್ಲಿ ಆಫೀಸ್ಗಳೆಲ್ಲ ಇರುತ್ತೆ. ಮತ್ತು ಇತ್ತೀಚೆಗೆ ಇಲ್ಲಿ ಟ್ರಾಫಿಕ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ, ರೋಡ್ ರಾಬರಿಗಳು ಜಾಸ್ತಿ ಆಗ್ತಾ ಇದ್ದಾವೆ. ನೀವು ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಮರ್ಡರ್ಗಳ ಬಗ್ಗೆ ನೀವು ನ್ಯೂಸ್ ಚಾನೆಲ್ಗಳಲ್ಲಿ ಫಸ್ಟ್ ನೋಡೋದಾದರೆ ಆನೇಕಲ್ಲೇ ಅತಿ ಹೆಚ್ಚು. ಮೊನ್ನೆ ನೀವೇ ಮಾಧ್ಯಮದವ್ರು ಮಾಡ್ತಾ ಇದ್ದಾರೆ, ಆನೇಕಲ್ ಒಂದು ಕ್ರೈಮ್ ಏರಿಯಾ ಅಂತ ಮಾಡಿಬಿಟ್ಟಿದ್ದಾರೆ. ಕ್ರೈಮ್ ಏರಿಯಾಗೆ ತಡೆ ಹಾಕ್ಬೇಕಂತಂದಾಗ ಇಲ್ಲಿ ಒಂದು DYSP ಬರ್ತಾರೆ ಅಂತಂದಾಗ ಜನರಿಗೊಂದು ನಂಬಿಕೆ ಬರುತ್ತೆ. ಏನಂತಂದರೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಪೊಲೀಸ್ ಸ್ಟೇಷನ್. ಇಲ್ಲಿ ಪೊಲೀಸರು ಎಕ್ಸ್ಟ್ರಾ ಆಗ್ತಾರೆ. ಒಂದು DYSP ಆಫೀಸ್ ಬಂದಾಗ ಅಲ್ಲಿ ಅದಕ್ಕೇನು ಬೇಕಾಗುತ್ತೆ ಆಫೀಸ್ಗೆ ಎಲ್ಲ ಸವಲತ್ತುಗಳು ಏನಿದಾವೋ ಪ್ಲಸ್ ಪೊಲೀಸರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಸೊ ಹಂಗಾಗಿ DYSP ಆಫೀಸು ಆನೇಕಲ್ ಟೌನಲ್ಲಿ ಬರೋದು ಭಾಳ ಸೂಕ್ತ. ಹಂಗಾಗಿ ಇಲ್ಲಿ ತುಂಬ 30-36 ಡಿಪಾರ್ಟ್ಮೆಂಟ್ಗಳು ಮತ್ತು ಟೌನಲ್ಲೇನೇ ಎಲ್ಲ ಹೆಡ್ ಕ್ವಾರ್ಟರ್ಸ್ ಇರೋದ್ರಿಂದ ಜನಸಂಖ್ಯೆ ಕೂಡ ಟೌನಲ್ಲೇ ಜಾಸ್ತಿ ಇರೋದ್ರಿಂದ ಹೆಬ್ಗೋಡಿ ಬಿಟ್ಟರೆ ಹೆಚ್ಚಿರೋದು ಆನೇಕಲ್. ಈಗ ಹೆಬ್ಗೋಡಿ ಸಿಟಿಗೆ ಹೋಗ್ಬಿಟ್ರೆ ಇನ್ನು ಉಳ್ಕೊಂಡಿರೋದು ಆನೇಕಲ್ ಟೌನು. ಸೊ ಹಂಗಾಗಿ ಟೌನಲ್ಲೇ ಬರೋದು ಸೂಕ್ತ ಅನ್ನೋದು ನನ್ನ ಒತ್ತಾಯ. ಭಾಳ ಮುಖ್ಯವಾಗಿ ಇದು ಆನೇಕಲ್ ತಾಲೂಕು ಗಡಿ ಭಾಗ, ಗಡಿ ಏರಿಯಾ. ಇಲ್ಲಿ ಹತ್ತಿಬೆಲೆ ಗಡಿ ಏರಿಯಾ ಇದೆ, ಇಲ್ಲಿ ಸೋಲೂರು ಹತ್ರ ಗಡಿ ಏರಿಯಾ ಇದೆ, ಮತ್ತು ಇಲ್ಲಿ ಏನು ಒಣಕನಹಳ್ಳಿಯಿಂದ ಈ ಭಾಗದಲ್ಲಿ ಗಡಿ ಭಾಗ. ಯಾವ ಗಡಿ ಸರ್? ತಮಿಳ್ನಾಡು ಗಡಿ ಭಾಗ ಇರೋದ್ರಿಂದ ಇಲ್ಲಿ ಏನಾದರೂ ರಾಬರಿ ಮಾಡಿ, ಕಳ್ತನ ಮಾಡಿ, ಗಾಡಿಗಳು ಎತ್ಕೊಂಡೋಗಿ ಕೃಷ್ಣಗಿರಿಗೆ ಸೇಲ್ ಮಾಡುವಂಥದ್ದು, ಕಳ್ತನ ಮಾಡಿ ತಮಿಳ್ನಾಡಿಗೆ ಹೋಗ್ಬಿಡುವಂಥದ್ದು ಭಾಳ ನಡೀತಾ ಇದ್ದಾವೆ. ಪೊಲೀಸರು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಏನಾದರೂ ಅವ್ರನ್ನ ಎನ್ಕ್ವೈರಿ ಮಾಡಬೇಕಂದಾಗ ಭಾಳ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ DYSP ಆಫೀಸ್ ಬಂದರೆ
ಇಲ್ಲಿ ಸೌಕರ್ಯಗಳು ಜಾಸ್ತಿ ಆಗುತ್ತೆ, ಪೊಲೀಸರು ಜಾಸ್ತಿ ಆಗ್ತಾರೆ, ಆಮೇಲೆ ರಕ್ಷಣೆ ಜಾಸ್ತಿ ಆಗುತ್ತೆ. ಮತ್ತೆ ಇಲ್ಲಿ ಏನು ಕ್ಯಾಮ್ರಾಗಳಿಂದ ಹಿಡ್ಕೊಂಡು ಸಾರ್ವಜನಿಕವಾಗಿ ಒಂದು ನಂಬಿಕೆ ಬರುತ್ತೆ, ಏನಂತಂದ್ರೆ ಪೊಲೀಸರು ಜಾಸ್ತಿ ಇದ್ದಾರೆ, ನಮ್ಗೆ ರಕ್ಷಣೆ ಮಾಡ್ತಾರೆ ಅನ್ನೋದು ನಂಬಿಕೆ ಬರುತ್ತೆ. ಸೊ ಹಂಗಾಗಿ DOSP ಆಫೀಸು ಆನೇಕಲ್ಗೆ ಬರೋದೇ ಸೂಕ್ತ ಅನ್ನೋದು ನನ್ನ ಒತ್ತಾಯ.